ಕುಮಟಾ ತಾಲೂಕಿನ ಹೊಳೆಗದ್ದೆಯ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಮೇ 19ರಿಂದ ಸಹಸ್ರ ಸುವಾಸಿನಿ ಪೂಜಾ ಕಾರ್ಯಕ್ರಮವು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಮತ್ತು ಶ್ರೀಗಳ ಕೃಪೆಗೆ ಪಾತ್ರರಾಗುವಂತೆ ಸಮಿತಿಯ ಪ್ರಧಾನ ಸಂಯೋಜಕ ಮಂಜುನಾಥ್ ಭಟ್ ಸುವರ್ಣಗದ್ದೆ ವಿನಂತಿಸಿದರು. ಕುಮಟಾದ ಹೊಳೆಗದ್ದೆಯ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಕಾರ್ಯಕ್ರಮದ ಆಮಂತ್ರಣ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಸೌಭಾಗ್ಯ ಸಂಸ್ಕೃತಿ ಮತ್ತು ಮಾತೃತ್ವದ ಮಹಿಮೆಯನ್ನ ಸಾರುವ ಪವಿತ್ರ ಸಹಸ್ರ ಸುವಾಸಿನಿ ಪೂಜೆ ಕಾರ್ಯಕ್ರಮ ಇದೇ ಮೊದಲ ಬಾರಿಗೆ ಸಂಯೋಜನೆಗೊಂಡಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ಮಾತ್ರವಲ್ಲ, ಸೃಷ್ಟಿಯ ಮೂಲ ಶಕ್ತಿಯಾಗಿ, ಕರುಣೆಯ ಪ್ರತಿರೂಪವಾಗಿ ಮತ್ತು ಕುಟುಂಬದ ಬೆಳಕಾಗಿ ಗೌರವಿಸಲಾಗುತ್ತದೆ. ಮಾತೃದೇವೋಭವ ಎಂಬ ವೇದವಾಕ್ಯ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ಸಾರುತ್ತದೆ. ಈ ಪವಿತ್ರ ಭಾವನೆಯ ಪ್ರತೀಕವೇ ಸಹಸ್ರ ಸುಹಾಸಿನಿ ಪೂಜೆ ಎಂದರು. ಮಹಾಮಂಡಲ ಉಪಾಧ್ಯಕ್ಷ ಜಿಎಸ್ ಹೆಗಡೆ ಮಾತನಾಡಿ, ಸುಹಾಸಿನಿ ಎಂದರೆ ಸುಮಂಗಲಿ ಎಂದರ್ಥ. ಕುಟುಂಬದ ಸೌಭಾಗ್ಯವನ್ನ ಕಾಪಾಡುವ ಪ್ರೀತಿ, ತ್ಯಾಗ, ಸಹನೆ ಮತ್ತು ಮಮತೆಯ ಪ್ರತಿರೂಪವಾಗಿರುವ ತಾಯಿಯೊಳಗೆ ಅಡಗಿರುವ ದೈವತ್ವವನ್ನು ಗುರುತಿಸಿ ಆ ಶಕ್ತಿಗೆ ನಮನ ಸಲ್ಲಿಸುವುದೇ ತಾಯಿಯೊಳಗಿನ ತಾಯಿಗೆ ಪೂಜನ ಎಂಬ ಈ ಮಹತ್ವದ ಸಂಕಲ್ಪ ಎಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ದೇವರ ಪ್ರಸಾದ ಪಡೆದು ಪಾವನರಾಗುವಂತೆ ಹಾಗೂ ತನುಮನ ಧನದ ಸಹಕಾರ ನೀಡುವಂತೆ ವಿನಂತಿಸಿದರು. ಬಾಗಿನ ಸೇವೆ, ಸುಹಾಸಿನಿ ಪೂಜೆ, ಅನ್ನದಾನ ಸೇವೆ, ಅನ್ನಪೂರ್ಣೇಶ್ವರಿ ಪೂಜೆ ಸಹಿತ ಅನ್ನದಾನ ಸೇವೆ ಹಾಗೂ ಇತರ ಸೇವೆಗಳಿಗೆ ಅವಕಾಶ ಇದ್ದು ಭಕ್ತ ಜನರು ಈ ಸಂದರ್ಭದಲ್ಲಿ ಸೇವೆ ಮಾಡುವುದರ ಮೂಲಕ ಶ್ರೀ ಶಾಂತಿಕಾ ಪರಮೇಶ್ವರಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಂಡರು. ಹರೇ ರಾಮ. ದಿನಾಂಕ 19 ಮೇ 2026 ಮಂಗಳವಾರ ನಮ್ಮ ದೇವಸ್ಥಾನದಲ್ಲಿ ನಡೆಯುವಂತಹ ಸಹಸ್ರಾಧಿಕ ಸುವಾಸಿನಿಯರ ಅರ್ಚನೆಗೆ ಸಮಾಜದ ಎಲ್ಲ ಬಾಂಧವರು ಅವಶ್ಯ ಆಗಮಿಸಬೇಕಾಗಿ ಈ ದೇವಸ್ಥಾನದ ವತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಪಡೆದವರಿಗೆ ನಮಸ್ಕರಿಸ್ತಾ ಶಾಂತಿಕಾ ಪರಮೇಶ್ವರಿ ಒಳಗದ್ದೆ ದೇವರಿಗೆ ನಮಸ್ಕರಿಸಿ, ಈಗಾಗಲೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಧಾನ ಸಂಯೋಜಕರಾಗಿರ್ತಕ್ಕಂಥ ಮಂಜುನಾಥ್ ಭಟ್ ಸುವರ್ಣಗದ್ದೆಯವರು ಮಾಹಿತಿಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪೂರ್ಣ ಭಜಕರು ಮತ್ತು ಮಹಾಮಂಡಲಾದ್ಯಂತ ಇರ್ತಕ್ಕಂಥ ಎಲ್ಲರೂ ಬರಬೇಕು ಅಂತ ಮೊದಲನೇದಾಗಿ ಆಹ್ವಾನಿಸ್ತಾ ಇದ್ದೇವೆ. ಮತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಸೇವಾ ವಿಭಾಗಗಳಿದೆ. ಆ ಸೇವಾ ವಿಭಾಗಗಳಲ್ಲಿ ಪ್ರತಿಯೊಬ್ಬರು ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು, ಎಲ್ಲರೂ ಭಾಗಿಗಳಾಗಬೇಕು ಅಂತ ಎಲ್ಲರೂ ವಿನಂತಿ ಮಾಡ್ತಾ ಇದ್ದೀವಿ. ಹರೇ ರಾಮ. ಹರೇ ರಾಮ. ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಚರಣದಲ್ಲಿ ನಮಿಸಿ ಇದೇ ಬರುವ 19 ಮಂಗಳವಾರದಂದು ಇದೇ ಒಂದು ಹೊಳೆಗದ್ದೆಯ ಶಾಂತಿಕಾ ಪರಮೇಶ್ವರ ದೇವಸ್ಥಾನದ ಒಂದು ಸನ್ನಿಧಿಯಲ್ಲಿ ಪ್ರಪ್ರಥಮ ಬಾರಿಗೆ ಸಹಸ್ರಾಧಿಕ ಸುವಾಸಿನಿಯರ ಒಂದು ಪೂಜಾ ಕಾರ್ಯಕ್ರಮ ಇದೆ. ಇದು ಅತ್ಯಂತ ವಿಶಿಷ್ಟವಾದದ್ದು ಮತ್ತು ಪ್ರಥಮವಾದದ್ದು. ಹಾಗೆ ಈ ಕಾರ್ಯಕ್ರಮಕ್ಕೆ ಸಕಲರು ಆಗಮಿಸಿ ಸಹಕರಿಸಬೇಕಾಗಿ ಮತ್ತು ವಿವಿಧ ಸೇವೆಗೆ ಅವಕಾಶ ಇದೆ, ಆ ಸೇವೆ ಸದುಪಯೋಗ ಮಾಡಿಕೊಳ್ಬೇಕು ಅಂತೇಳಿ ಕುಮಟಾ ಮಂಡಲ ಪರವಾಗಿ ಎಲ್ಲರಿಗೂ ವಿನಂತಿ ಮಾಡಿಕೊಳ್ತೇನೆ. ಹರೇ ರಾಮ. ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ ಹೊಳೆಗದ್ದೆಯ ದೇವಿಯ ಸಾನ್ನಿಧ್ಯದಲ್ಲಿ ದಿನಾಂಕ 19ರಂದು, ಇದೇ ಮೇ 19ರಂದು ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಸಹಸ್ರ ಮಾತೆಯರ ಪೂಜನಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲೆಡೆಯಿಂದ, ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಮಾತೆಯರೆಲ್ಲರೂ ಬರ್ತಾ ಇದ್ದಾರೆ. ಇಂಥ ಒಂದು ಅಪೂರ್ವವಾದ ಕಾರ್ಯಕ್ರಮ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ನಡೀತಾ ಇರುವಂಥದ್ದು. ಸಹಸ್ರಕ್ಕೂ ಅಧಿಕ ಮಾತೆಯರ ಏಕಕಾಲದಲ್ಲಿ ಪೂಜನ ಹಾಗೂ ಅವರ ಅರ್ಚನೆ ನಡೆಯಲಿಕ್ಕಿದೆ. ಹಾಗಾಗಿ ಎಲ್ಲರೂ ಕೂಡ ಭಕ್ತರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಪಾವನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಲ್ಲ ಮಾತೆಯರ ಹೃದಯದಲ್ಲಿ ಇರುವಂತಹ ಮಾತೆಯರ ಪೂಜೆ ನಡೀತಾ ಇದೆ ಸಹಸ್ರ ಸಂಖ್ಯೆಯಲ್ಲಿ. ಇದಕ್ಕೆ ನಮ್ಮ ಮಾತೃಮಂಡಲದ ಎಲ್ಲರದ್ದು ಸಹಯೋಗವೂ ಇದೆ. ಮುದ್ದಾಂ ಎಲ್ಲರೂ ಬರಬೇಕಾಗಿ ಸವಿನಯ ಪ್ರಾರ್ಥನೆ. ದಿನಾಂಕ 19/5/2026 ನಮ್ಮ ಈ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ
ಸಂಸ್ಥಾನ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ದಿವ್ಯ ಉಪಸ್ಥಿತಿ ಹಾಗೂ ಮಾರ್ಗದರ್ಶನದಲ್ಲಿ ಸಹಸ್ರ ಸುವಾಸಿನಿ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಈ ಮಹಾಮಂಡಲದಿಂದಲೂ ಕೂಡ ಎಲ್ಲ ಜನರು ಬರ್ತಾ ಇದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಿ ಭಗವತ್ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತಂಥ ಹೊಳೆಗದ್ದೆ ದೇವಸ್ಥಾನದಲ್ಲಿ ನಡೆಯುವ ಸಹಸ್ರ ಸುವಾಸಿನಿಯರ ಪೂಜೆಗೆ ಹೊನ್ನಾವರ ಮಂಡಲದಿಂದ ಪೂರ್ತಿ ಸಹಕಾರ ಇದ್ದು ಎಲ್ಲರೂ ಬರ್ತಾ ಹೇಳುವಂಥದ್ದನ್ನು ಈ ಮೂಲಕ ತಿಳಿಸ್ತೀನಿ. ಈ ಸಂದರ್ಭದಲ್ಲಿ ಸಂಚಾಲಕರುಗಳಾದ PN ಭಟ್, SV ಹೆಗಡೆ, ಜಯರಾಮ ಭಟ್, ಸಹ ಸಂಯೋಜಕ ಕೃಷ್ಣಾನಂದ ಭಟ್, ಕೃಷ್ಣ ಹೆಗಡೆ, ಲೆಕ್ಕಪತ್ರ ವಿಭಾಗ GS ಹೆಗಡೆ, ದೇವಾಲಯದ ಆಡಳಿತ ಕಾರ್ಯದರ್ಶಿ ದಯಾನಂದ ಭಟ್, ಧಾರೇಶ್ವರ ವಲಯದ ಅಧ್ಯಕ್ಷ ನಾಗರಾಜ ಜೋಶಿ, ಮಾತ್ರ ಪ್ರಧಾನ ಭುವನೇಶ್ವರಿ ಭಟ್, ವೈದಿಕ ಪ್ರಧಾನ ಶ್ರೀಧರ್ ಭಟ್, ಯುವ ಪ್ರಧಾನ ಈಶ್ವರ್ ಭಟ್, ಪ್ರಸಾರ ವಿಭಾಗದ ಅರುಣ್ ಹೆಗಡೆ, ಗುರಿಕಾರ ಪರಮೇಶ್ವರ್ ಹೆಗಡೆ, ಅನಂತ ಭಟ್, ಪ್ರಮುಖರಾದ ಶ್ರೀಧರ್ ಭಟ್, ಜಯಶ್ರೀ ಭಟ್, ಗಾಯತ್ರಿ ಭಟ್, ಶಶಿಕಾಂತ್ ಭಟ್, ವೆಂಕಟೇಶ್ ಭಟ್, ಅನಂತ್ ಭಟ್, ಗೋಪಾಲ್ ಭಟ್, ರವಿ ಭಟ್ ಹಾಗೂ ಇತರ ಕುಳಾವಿ ಭಕ್ತರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.